ಒಂದು ಕಾಲದಲ್ಲಿ ಬಹು ಅಯೋಗ್ಯನಾದ ರಾಜನು ಇದ್ದ. ಅವನು ಯಾವುದೇ ಸುಂದರ ಯುವತಿಯನ್ನು ಮಹಿಳೆಯನ್ನು ನೋಡಿದರೆ ತನ್ನ ಅಧಿಕಾರದ ಬಲದಿಂದ ಅವಳನ್ನು ತನ್ನದಾಗಿಸಿಕೊಳ್ಳುತ್ತಿದ್ದ. ಒಮ್ಮೆ ತನ್ನ ಮಗನ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಗರದಲ್ಲಿ ದೊಡ್ಡ ಸಮಾರಂಭ ಏರ್ಪಡಿಸಿದನು. ಆ ಸಮಾರಂಭಕ್ಕೆ ಎಲ್ಲರೂ ಬಂದರೂ ಮಂತ್ರಿಯೊಬ್ಬನು ತನ್ನ ಪತ್ನಿಯೊಂದಿಗೆ ಆಗಮಿಸಿದನು. ಆ ಮಂತ್ರಿ ಪತ್ನಿ ಕುಪಾಲ ಅತ್ಯಂತ ಸುಂದರಿ, ಜಾಣ ಮತ್ತು ಪತಿವ್ರತೆಯಾದಳು. ರಾಜನು ಆಕೆಯನ್ನು ಕಂಡು ಮೋಹಗೊಂಡನು ಮತ್ತು ಆಕೆಯನ್ನು ತನ್ನದಾಗಿಸಿಕೊಳ್ಳಲು ಮಂತ್ರಿಯನ್ನು ದೂರದ ರಾಜ್ಯಕ್ಕೆ ಕಳುಹಿಸಿದನು. ಆದರೆ ಕುಪಾಲ ರಾಜನ ನಿಶ್ಚಯವನ್ನು ಓದಿ ಹಿಡಿದಳು. ರಾಜನು ಮನೆಯೆಡೆಗೆ ಬಂದಾಗ ಅವಳು ಅವನಿಗೆ ಧೈರ್ಯದಿಂದ ನೀತಿ ಬೋಧನೆ ಮಾಡಿದಳು. ರಾಜನೇ, ನೀವೇ ನ್ಯಾಯ ನೀಡುವವರು, ನೀವು ಅನ್ಯಾಯ ಮಾಡಿದರೆ ಪ್ರಜೆಗಳ ಸ್ಥಿತಿ ಏನು? ಈ ಮಾತುಗಳ ರಾಣಿಗೆ ಬೆವರುತ್ತಿದ್ದವು. ಇತ್ತ ಮಂತ್ರಿ ಮಧ್ಯದ ದಾರಿಗೆ ತಲುಪಿದ ಮೇಲೆ ಪತ್ರವನ್ನ ಮರೆಯಿತೆಂದು ನೆನೆಸಿಕೊಂಡು ಮರಳಿ ಮನೆಗೆ ಬಂದನು. ರಾಜನ ಕುದುರೆಯನ್ನ ನೋಡಿ ಎಲ್ಲವನ್ನೂ ಅರಿತು ಏನು ಹೇಳದೆ ಮೌನವಾಗಿ ಕೆಲಸ ಮುಗಿಸಿ ಮರಳಿದನು. ನಂತರ ಮಂತ್ರಿಯ ಪತ್ನಿಯ ಅಣ್ಣ ತಮ್ಮಂದಿರು ಮಂತ್ರಿಯನ್ನು ಕರೆದೊಯ್ಯಲು ಬಂದಾಗ ಮಂತ್ರಿಯು ಅವರಿಗೆ ತೀವ್ರವಾಗಿ ಉತ್ತರ ನೀಡಿದನು. ಪತ್ನಿಯು ತನ್ನದೇನು ತಪ್ಪಿಲ್ಲ ಎಂದು ಹೇಳಲು ಪ್ರಯತ್ನಿಸಿದಳು. ಆದರೆ ದುಃಖದಲ್ಲಿದ್ದ ಮಂತ್ರಿಯು ಅವನನ್ನು ತಿರಸ್ಕರಿಸಿದನು. ರಾಜನ ಒಂದು ತಪ್ಪಿನಿಂದ ಮಂತ್ರಿ ಮತ್ತು ಮಂತ್ರಿಯ ಪತ್ನಿಯ ನಡುವೆ ಮನಸ್ತಾಪಗಳು ಉಂಟಾದವು.